ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಗ್ಲಾಸು ಅಕ್ಕಿ ತೊಗೊಳ್ತಾ ಇದ್ದೀನಿ. ಅದು 1/4 kg ಇರ್ಬೋದು. ಹಾಗೆ 2 ಸ್ಪೂನು ಇಲ್ಲಿ ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. 1 ಸ್ಪೂನು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಮತ್ತು 1 ಹಿಡಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ 1/2 ಸ್ಪೂನು ಮೆಂತ್ಯ ತೊಗೊಳ್ತಾ ಇದ್ದೀನಿ. ಈ ಮೆಂತ್ಯೆಯಿಂದನೇ ದೋಸೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಮೈದಾ ಆಗಲಿ ಮತ್ತು ಸಕ್ಕರೆ ಆಗಲಿ ಹಾಕಲ್ಲ. ಈಗ ನಾನು ಅಕ್ಕಿ, ಇದು ರೇಷನ್ ಅಕ್ಕಿ, ಇದನ್ನು ನಾನು ತೊಳೆದುಬಿಟ್ಟು ಒಣಗಿಸಿಟ್ಕೊಂಡಿದ್ದೆ. ಈಗ ಇನ್ನೊಂದು ಸರಿ ತೊಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಬೇಳೆ ಮತ್ತು ಈ ಉದ್ದಿನಬೇಳೆ ಇದೆಯಲ್ಲ, ಅವಲಕ್ಕಿ, ಮೆಂತ್ಯ, ಇದನ್ನು ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಬೇಕು. ಅಕ್ಕಿನೂ ಅಷ್ಟೇ ಒಂದು 2-3 ಸರಿ ತೊಳ್ಕೊಬೇಕಾಗತ್ತೆ. ಎಲ್ಲ ತೊಳ್ಕೊಂಡಾಗಿದೆ. ಈಗ ನಾನು ಒಂದೇ ಬೌಲಲ್ಲಿ ನೆನೆಹಾಕ್ಕೊಳ್ತಾ ಇದ್ದೀನಿ. ಇದು 3ರಿಂದ 4 ಗಂಟೆ ಚೆನ್ನಾಗಿ ನೆನೆಯಬೇಕು. ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನಿಲ್ಲಿ ನೋಡಿ ಅದನ್ನು ಅಕ್ಕಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಅವಲಕ್ಕಿನ ನೀರು ಹಾಕಿ ನೆನೆಹಾಕ್ಕೊಳ್ತಾ ಇದ್ದೀನಿ. ಮೂರಿಂದ 4 ಗಂಟೆ ನೆಂದಿದೆ ಚೆನ್ನಾಗಿ. ಬೆಳಗ್ಗೆನೇ ನೆನೆ ಹಾಕಿದ್ದೆ ನಾಳೆ ತಿಂಡಿಗೆ. ಈಗ ನೈಸಾಗಿ ರುಬ್ಕೋಬೇಕು. ಇದರೊಳಗೆ ನೀರು ಹೆಚ್ಚಿದ್ರೆ ಎಲ್ಲ ತೆಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ನೀರು ತೆಕ್ಕೊಳ್ತಾ ಇದ್ದೀನಿ, ಬೇಕಾದರೆ ಹಾಕ್ಕೊಳ್ಳೋಣ. ಮಸಾಲೆ ದೋಸೆಗೆ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿರಬೇಕು. ತೆಳ್ಳಗಾದರೆ ಅದು ಪ್ಲೈನ್ ದೋಸೆ ಆಗೋಗ್ಬಿಡತ್ತೆ. ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ನಾನು ನೀರು ಮತ್ತೆ ಏನು ಹಾಕಿಲ್ಲ, ಅದರೊಳಗೆ ಸ್ವಲ್ಪ ನೀರಿತ್ತಲ್ಲ ಅದರಲ್ಲೇ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ನೋಡಿ ಇಷ್ಟು ಗಟ್ಟಿ ಇರಬೇಕು. ಇದಕ್ಕೆ ಮತ್ತೆ ಜಾರಿಗೆ ನೀರು ಹಾಕಿ ತೊಳೆದು ಹಾಕಕ್ಕೆ ಹೋಗಬಾರ್ದು. ಹಾಗೆ ಜಾರಲ್ಲಿ ಇರೋದೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ತಿರುಗಿಸ್ಬಿಟ್ಟಿಟ್ರೆ ಆಯಿತು. ನಾನಿಲ್ಲಿ ಉಪ್ಪೇನೂ ಹಾಕ್ತಾ ಇಲ್ಲ. ಬೆಳಗ್ಗೆ ನಾನು ದೋಸೆ ಮಾಡಬೇಕಾದ್ರೆ ಹಾಕಿ ಒಂದು ಅರ್ಧ ಗಂಟೆ ಬಿಡ್ತೀನಿ. ನೈಟೆಲ್ಲ ಹೀಗೆ ಬಿಡ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಉಪ್ಕೊಂಡಿರುತ್ತೆ ಚೆನ್ನಾಗಿ. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ದೋಸೆ, ಇಡ್ಲಿ ಹಿಟ್ಟು ಉಬ್ಬಲಿಲ್ಲ ಅಂತ ಅಂದರೆ ಸ್ಟವ್ ಪಕ್ಕನೇ ಇಡಿ. ನಾವು ಮಾಡೋ ಅಡುಗೆ ಹೀಟಿಗೇ ಅದು ಚೆನ್ನಾಗಿ ಉಬ್ಕೊಂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಅಂದು. ಹಿಟ್ಟು ಕೂಡ ಹೆಚ್ಚಾಗಿದೆ. ಇಷ್ಟು ಗಟ್ಟಿ ಆಗಬೇಕು. ಈಗ ಉಪ್ಪು ಹಾಕಿಟ್ರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗತ್ತೆ. ದೋಸೆ ಮಾಡೋ ಅರ್ಧ ಗಂಟೆ ಮುಂಚೆ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿಟ್ಬಿಟ್ರೆ ಚೆನ್ನಾಗಿ ಉಬ್ಬಿರುತ್ತೆ ಅದಿನ್ನು. ಇಷ್ಟು ಹಿಟ್ಟಲ್ಲಿ 8ರಿಂದ 10 ದೋಸೆ ಆಗುತ್ತೆ. ಮೀಡಿಯಮ್ ತವಾದಲ್ಲಿ ಹಾಕ್ಕೊಂಡ್ರೆ ದೋಸೆನ ಅದರಲ್ಲಿ 1 ಚಮಚ ಹಾಕ್ಕೋಬೇಕು. ಹಾಗೆ ನನಗಿಲ್ಲಿ ಹಿಟ್ಟು ಜಾಸ್ತಿ ಆಗ್ತಾಯಿದೆ. ನಾನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ದಲೇ ಇಟ್ಟರೆ ಹಿಟ್ಟನ್ನು ಒಂದು ದಿನ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ನಾವೇನಾದರೂ ಪಡ್ಡನ್ನ, ಇಲ್ಲ ಸಂಜೆಗೆ ಮಕ್ಳಿಗೆ ಸ್ನ್ಯಾಕ್ಸಿಗೆ ಪಡ್ಡು ಏನಾದರೂ ಮಾಡಿಕೊಡ್ಬೋದು. ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೆಕ್ಕೊಂಡು ಈಗ ತಿರುಗಿಸ್ಬಿಟ್ಟು ಇಡ್ತೀನಿ ಒಂದು ಅರ್ಧ ಗಂಟೆ. ಅಷ್ಟೊತ್ತಿಗೆ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 10 ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬಿಸಿನೀರಲ್ಲಿ ಹಾಕ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಹಾಕ್ಕೊಳೋದ್ರಿಂದ ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೈಸ್ ಪೇಸ್ಟ್ ಆಗುತ್ತೆ. ಇಲ್ಲಿ ನಾನು 10 ಕಾಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೈಸ್ ಪೇಸ್ಟ್ ಆಗಿದೆ. ಈ ಬೆಳ್ಳುಳ್ಳಿ ಮತ್ತು ಜೀರಿಗೆಯಿಂದನೇ ಪರಿಮಳ ಬರೋದು, ಘಮ ಬರುತ್ತೆ ಒಂದು. ಈಗ ಹಂಚನ್ನ ಇಟ್ಟಿದ್ದೀನಿ. ದೋಸೆ ಹಾಕೋದಕ್ಕಿಂತ ಮುಂಚೆ ನಾನು ರಾತ್ರಿ ಸ್ವಲ್ಪ ಎಣ್ಣೆ ಹಚ್ಚಿ ತವಾನ ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ ಅದೆಲ್ಲ ಒರೆಸ್ಕೊಂಡೆ ನಾನು. ಹಾಗೆ ದೋಸೆ ಮಾಡಬೇಕಾದ್ರೆ ಒಂದೇ ರೀತಿ ಹರಡಬೇಕು ಮತ್ತು ಒಂದೇ ಫ್ಲೇಮ್ನಲ್ಲಿ ಇಟ್ಕೊಂಡಿರಬೇಕು. 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಬೆಣ್ಣೆ ಕೂಡ ಹಾಕ್ಕೋಬೋದು.
ಇಲ್ಲಿ ನೋಡಿ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ನಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ ಹಾಗೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ ಅದು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ದೋಸೆ ಹಾಕಿದ್ಮೇಲೆ ಯಾವುದೇ ರೀತಿಯ ಎಣ್ಣೆ, ಬೆಣ್ಣೆ, ತುಪ್ಪ ಏನೂ ಹಾಕಬಾರ್ದು. ಅದು ಸ್ವಲ್ಪ ಮೇಲ್ಗಡೆ ಡ್ರೈ ಆಗುತ್ತೆ, ಅಂದರೆ ಹಸಿ ಹಿಟ್ಟು ಹೋಗ್ಬಿಟ್ಟು ಬೇಯ್ತಾ ಇರೋ ಥರ ಕಾಣಿಸುತ್ತೆ. ಆವಾಗ ಒಂದು ಸ್ಪೂನು ತುಪ್ಪನೋ ಬೆಣ್ಣೆನೋ ಇಲ್ಲ ಎಣ್ಣೆನೋ ಹಾಕ್ಕೊಂಡು ಆದಮೇಲೆ 1-2 ನಿಮಿಷ ಆದಮೇಲೆ ಈ ಕೆಂಪು ಚಟ್ನಿನ ಹಾಕ್ಕೊಂಡು ಎಲ್ಲ ಕಡೆ ಹರಡ್ಕೋಬೇಕು. ಆವಾಗ ಒಂದೊಳ್ಳೆ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ. ಹಾಗೆ ನಾನು ಇಲ್ಲೇ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ, ಅದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಮೈದಾ ಆಗಲಿ ಸಕ್ಕರೆ ಆಗಲಿ ಹಾಕ್ಕೊಂಡಿಲ್ಲ. ಹಾಗೆ ನಾವು ಮೆಂತ್ಯ ಹಾಕಿರ್ತೀವಲ್ಲ ಅದರದ್ದೇ ಬಣ್ಣ ಸಾಕು. ಮೆಂತ್ಯ ಅವಲಕ್ಕಿದು ಹೊಂಬಣ್ಣ ತುಂಬ ಚೆನ್ನಾಗಿ ಬರುತ್ತೆ, ಗೋಲ್ಡನ್ ಕಲರು. ಹೋಟೆಲ್ಗಿನ್ನ ತುಂಬ ಚೆನ್ನಾಗಿರುತ್ತೆ ಮನೇಲೇ ಮಾಡ್ಕೊಂಡು ತಿಂದರೆ ಕ್ರಿಸ್ಪಿ ದೋಸೆ. ನೋಡಿ ಮಸಾಲೆ ದೋಸೆ ರೆಡಿ ಆಯಿತು. ನಾನಿಲ್ಲಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಕಾಯಿ ಚಟ್ನಿ. ಹಾಗೆ ಇಲ್ಲಿ ನೋಡಿ ಕೆಂಪು ಚಟ್ನಿ ಇಷ್ಟು ಗಟ್ಟಿ ಇರಬೇಕು, ತೆಳ್ಳಗಾದರೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಗಟ್ಟಿಗೆ ರುಬ್ಕೋಬೇಕು ಕೆಂಪು ಚಟ್ನಿನ. ದೋಸೆ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿ ಮೇಲ್ಗಡೆ ಒಳಗಡೆ ಮೆತ್ತಗೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದು. ಈ ರೆಸಿಪಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.